ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಕಾವ್ಯನಯನ ಯೂಟ್ಯೂಬ್ ಚಾನಲ್. ನಾನು ಸುಷ್ಮಾ. ಬನ್ನಿ ಇವತ್ತು ದಿಢೀರಾಗಿ ಬೆಳಗ್ಗಿನ ಬ್ರೇಕ್ಫಾಸ್ಟ್ ರೆಸಿಪಿ ಈರುಳ್ಳಿ ರೈಸ್ ಯಾವ ಥರ ಮಾಡೋದು ಅಂತ ಈಸಿಯಾಗಿ ತೋರಿಸ್ಕೊಡ್ತೀನಿ. ನೋಡಿ ಏನೇನು ಬೇಕು ಅಂತ. ಸಾಸಿವೆ, ಜೀರಿಗೆ, ಹಾಗೆ ಗೋಡಂಬಿ, ಕಡಲೆಬೇಳೆ, ಅರ್ಧ ಟೇಬಲ್ ಸ್ಪೂನು ಬಿಳಿ ಎಳ್ಳು, ಹಸಿರು ಮೆಣಸಿನ್ಕಾಯಿ, ಕರಿಬೇವು, ಖಾರದ ಪುಡಿ, ಧನಿಯಾ ಪುಡಿ, ಕಡಲೆ ಬೀಜ, ಹಾಗೆ ಗರಂ ಮಸಾಲೆ, ಅರಿಶಿನ ಪುಡಿ, ಈ ಒಂದೆರಡು ಈರುಳ್ಳಿ, ಹಾಗೆ ಕೊತ್ತಂಬರಿ ಸೊಪ್ಪು. ಬನ್ನಿ ಇವಾಗ ಯಾವ ಥರ ಮಾಡೋದು ಅಂತ ನೋಡೋಣ. ತುಂಬ ಈಸಿಯಾಗಿ ಮಾಡ್ಕೋಬೋದು. ದಿಢೀರಾಗಿ ಮಕ್ಕಳಿಗೆ ಏನು ಮಾಡೋದು ಅಂತ ಬೆಳಗಿನ ಲಂಚ್ ಬಾಕ್ಸ್ ರೆಸಿಪಿ ಕೂಡ ಚೆನ್ನಾಗಿರುತ್ತೆ. ಮಕ್ಕಳು ತುಂಬ ಇಷ್ಟಪಟ್ಟು ತಿಂತಾರೆ. ತುಂಬ ರುಚಿಯಾಗಿ ಕೂಡ ಆಗುತ್ತೆ. ನೋಡಿ ಎಣ್ಣೆ ಬಿಸಿಯಾಗಿದೆ. ಸಾಸಿವೆ ಜೀರಿಗೆ ಹಾಕ್ಕೊಂಡಿದ್ದೀನಿ ನೋಡಿ. ಹಾಗೆ ಕಡಲೆಬೇಳೆ 1 ಟೇಬಲ್ ಸ್ಪೂನು ನೋಡಿ, ಅದು ಕೂಡ ಫ್ರೈ ಆಗಬೇಕು. ಹಾಗೆ ಕಡಲೆ ಬೀಜ 1 ಟೇಬಲ್ ಸ್ಪೂನಷ್ಟು ಹಾಕೋತಾ ಇದ್ದೀನಿ ನೋಡಿ. ಹಾಗೆ ಒಂದು 7-8 ಗೋಡಂಬಿ ಕೂಡ ತಗೊಂಡಿದ್ದೀನಿ, ಅದನ್ನು ಕೂಡ ಸೇರಿಸ್ಕೊತಾ ಇದ್ದೀನಿ. ಹಾಗೆ 2 ಹಸಿರು ಮೆಣಸಿನ್ಕಾಯಿನ ನೋಡಿ, ಚಿಕ್ಕದು. ನಿಮಗೆ ಖಾರ ಇನ್ನೂ ಬೇಕಾದರೆ ಇನ್ನೊಂದು 4 ಹಾಕೋಬೋದು. ಕರಿಬೇವು ಅದ್ಕಂಡು ಇದನ್ನೆಲ್ಲವನ್ನು ಫ್ರೈ ಮಾಡ್ಕೊಳ್ಳೋಣ. ನೋಡಿ ಚೆನ್ನಾಗಿ ಎಣ್ಣೆಯಲ್ಲಿ ಫ್ರೈ ಆಗಬೇಕು. ಗೋಡಂಬಿ ಮಕ್ಕಳಿಗೆ ಹಾಕಿದ್ರೆ ತುಂಬ ಇಷ್ಟಪಟ್ಟು ತಿಂತಾರೆ. ಆದಷ್ಟು ಗೋಡಂಬಿನ ಹಾಕೋಕ್ಕೆ ಟ್ರೈ ಮಾಡಿ. ನೋಡಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ಬೆಳಗ್ಗೆ ಡೈಲಿ ಏನು ಮಾಡೋದು ಅಂತ ಯೋಚನೆ ಆಗಿರುತ್ತೆ, ದಿಢೀರಾಗಿ ಮಾಡ್ಕೋಬೋದು. ನೋಡಿ ಇವಾಗ ಫ್ರೈ ಆಗಿದೆ ಇಷ್ಟು. ನೋಡಿ ಇವಾಗ ಇದಕ್ಕೆ ಬಿಳಿ ಎಳ್ಳು ತೊಗೊಂಡಿದ್ವಲ್ಲ, ಅರ್ಧ ಟೇಬಲ್ ಸ್ಪೂನು ಅದನ್ನು ಹಾಕೋತಾ ಇದ್ದೀವಿ. ಇದಕ್ಕೆ ಬಿಳಿ ಎಳ್ಳು ಅರ್ಧ ಟೇಬಲ್ ಸ್ಪೂನ್ ಹಾಕಿದ್ರೆ ಇದ್ರ ರುಚಿನೇ ಬೇರೆ ಇರುತ್ತೆ. ಹಾಗೆ ಒಂದು ಸತಿ ಟ್ರೈ ಮಾಡಬೇಕು ನೀವು. ನೋಡಿ 2 ಚಿಕ್ಕ ಈರುಳ್ಳಿ ಚಿಕ್ಕದಾಗಿ ಕಟ್ ಮಾಡಿ ಹಾಕೋತಾ ಇದ್ದೀನಿ, ಅದು ಕೂಡ ಫ್ರೈ ಮಾಡ್ಕೊಳ್ಳೋಣ. ಹಾಗೆ ಅರಿಶಿನ ಪುಡಿ 1/4 ಟೇಬಲ್ ಸ್ಪೂನಷ್ಟು ಅದನ್ನು ಕೂಡ ಸೇರಿಸ್ಕೊಳ್ಳೋಣ. ಹಾಗೆ ರುಚಿಗೆ ಉಪ್ಪು ಅದು ಕೂಡ ಸೇರಿಸ್ಕೊಳ್ಳೋಣ. ನೀವು ನೋಡ್ಕೊಂಡು ಸೇರಿಸ್ಕೊಳ್ಳಿ. ಇದು ಕೂಡ ಫ್ರೈ ಆಗಬೇಕು. ಇನ್ನೂ ಯಾರು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೋಡಿ ಇದು ಫ್ರೈ ಆಗಬೇಕು. ಬೆಲ್ ಐಕನ್ನ ಪ್ರೆಸ್ ಮಾಡಿ ಆಲ್ ಅನ್ನೋ ನೋಟಿಫಿಕೇಷನ್ನ ಸೆಲೆಕ್ಟ್ ಮಾಡಿಕೊಂಡ್ರೆ ನಾವು ಹಾಕೋ ವಿಡಿಯೋ ಎಲ್ಲ ಮೊದಲು ನಿಮಗೆ ಬರುತ್ತದೆ. ಎಲ್ರಿಗಿಂತ ಮುಂಚೆ ನೀವೇ ನೋಡ್ಬೋದು ಫ್ರೆಂಡ್ಸ್. ನೋಡಿ ಇವಾಗ ಧನಿಯಾ ಪುಡಿ 1 ಟೇಬಲ್ ಸ್ಪೂನು ಹಾಕೋತಾ ಇದ್ದೀನಿ ನೋಡಿ. ಈಗ ಇದಕ್ಕೆ ಖಾರದ ಪುಡಿ 1 ಟೇಬಲ್ ಸ್ಪೂನ್ ಹಾಕೋತಾ ಇದ್ದೀನಿ. ಹಾಗೆ ಇದಕ್ಕೆ ಗರಂ ಮಸಾಲ 1 ಟೇಬಲ್ ಸ್ಪೂನ್ ಹಾಕೋತಾ ಇದ್ದೀನಿ. ಇದು ಈರುಳ್ಳಿ ಹಾಗೆ ಮಸಾಲೆ ರೈಸ್ ಕೂಡ ಅನ್ಬೋದು ನೀವು. ತುಂಬ ರುಚಿಯಾಗಿರುತ್ತೆ ಫ್ರೆಂಡ್. ನೋಡಿ ಇದು ಕೂಡ ಮಸಾಲೆ ಎಲ್ಲ ಫ್ರೈ ಮಾಡಬೇಕು. ನೋಡಿ ಮೊದಲೇ ನೀವು ಅನ್ನ ಮಾಡಿಟ್ಕೋಬೇಕು. ಒಂದು ಅರ್ಧ ಗಂಟೆ ಮುಂಚೆನೇ ಅನ್ನ ಉದುರಾಗಿ ಚೆನ್ನಾಗಿ ಬರುತ್ತೆ ಗೊಜ್ಜಲ್ಲಿ ಕಲಸಿದ ಮೇಲೆ. ನೋಡಿ ಇವಾಗ ಅನ್ನ ಎಷ್ಟು ಬೇಕೋ ನೋಡಿಕೊಂಡು ಹಾಕ್ಕೊಳ್ಳಿ. ಗೊಜ್ಜು ಜಾಸ್ತಿ ಆದರೆ ಎತ್ತಿಟ್ಕೊಳ್ಳಿ, ಫ್ರಿಜ್ಜಲ್ಲಿ ಇಟ್ಕೋಬೋದು. ನೋಡಿ ನಾನು ಅದೇ ಗೊಜ್ಜಿಗೆ ಅನ್ನ ಹಾಕಿ ಕಲಿಸ್ತಾ ಇದ್ದೀನಿ. ರಾತ್ರಿ ಅನ್ನಕ್ಕೂ ಬೇಕಾದರೆ ಮಾಡ್ಕೋಬೋದು, ಬೆಳಗ್ಗೆ ಬಿಸಿ ಅನ್ನಕ್ಕೂ ಕೂಡ ಮಾಡ್ಕೋಬೋದು. ತುಂಬ ಟೇಸ್ಟಿಯಾಗಿರುತ್ತೆ, ತುಂಬ ರುಚಿಯಾಗೂ ಇರುತ್ತೆ. ಮತ್ತೆ ಮಾಡಬೇಕು ಅನಿಸುತ್ತೆ, ಅಷ್ಟು ಟೇಸ್ಟಿಯಾಗಿರುತ್ತೆ ಫ್ರೆಂಡ್ಸ್. ನೋಡಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ನೋಡಿ ಸೂಪರ್. ನೋಡಿ ಎಲ್ಲವನ್ನು ಮಿಕ್ಸ್ ಮಾಡಿದ್ದೀನಿ ನೋಡಿ. ನೋಡಿ ಸೂಪರಾಗಿ ಕಾಣಿಸ್ತಾ ಇದೆ ಅಲ್ವಾ. ಇವಾಗ ಮೇಲೆ ಕೊತ್ತಂಬರಿ ಸೊಪ್ಪನ್ನು ಸೇರಿಸ್ಕೊಳ್ಳೋಣ. ನೋಡಿ ಇವಾಗ ಚೆನ್ನಾಗಿ ಮತ್ತೆ ಒಂದು ಸತಿ ಮಿಕ್ಸ್ ಮಾಡ್ಕೊಳ್ಳೋಣ. ನೋಡಿ ಸೂಪರಾಗಿ ಕಾಣಿಸ್ತಾ ಇದೆ ಅಲ್ವಾ. ನೋಡೋಕ್ಕೆ ಎಷ್ಟು ಚೆನ್ನಾಗಿದೆ, ತಿನ್ನೋಕ್ಕೂ ಅಷ್ಟೇ ರುಚಿಯಾಗಿರುತ್ತೆ. ಬನ್ನಿ ಪ್ಲೇಟ್ಗೆ ಸರ್ವ್ ಮಾಡ್ಕೊಳ್ಳೋಣ. ನೋಡಿ ಪ್ಲೇಟಿಗೆ ಸರ್ವ್ ಮಾಡಿದ್ದೀನಿ. ವಾವ್, ಸಖತ್ತಾಗಿ ಕಾಣಿಸ್ತಾ ಇದೆ ಅಲ್ವಾ ಫ್ರೆಂಡ್ಸ್. ಪ್ಲೀಸ್ ನೀವು ಒಂದು ಸತಿ ಟ್ರೈ ಮಾಡಬೇಕು ಫ್ರೆಂಡ್ಸ್. ಈ ವಿಡಿಯೋ ನಿಮಗೆ ಇಷ್ಟವಾದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ನಮ್ಮ ವಿಡಿಯೋ ನೋಡಿದ್ದಕ್ಕಾಗಿ ನಿಮ್ಮೆಲ್ಲರಿಗೂ ಧನ್ಯವಾದಗಳು. ಬಾಯ್ ಫ್ರೆಂಡ್ಸ್.